TV9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ವಿನಾಯಕ್ ಬೆಳಗೇರ್, ಬಳ್ಳಾರಿ ವರದಿಗಾರ. ಅದು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರ್ತಕ್ಕಂತಹ ಹಾಸ್ಟೆಲ್. ಆ ಹಾಸ್ಟೆಲ್ ನಿರ್ಮಾಣ ಆಗಿ ಅದಕ್ಕೆ ಉದ್ಘಾಟನೆ ಬಗ್ಗೆ ಕೂಡ ದೊರೆತಿದೆ. ಉದ್ಘಾಟನೆ ಆದರೂ ಕೂಡ ಕಳೆದ 2 ವರ್ಷಗಳಿಂದ ಅದು ವಿದ್ಯಾರ್ಥಿಗಳ ಉಪಯೋಗಕ್ಕೆ ಸಿಗ್ತಾ ಇಲ್ಲ. ವಿದ್ಯಾರ್ಥಿಗಳ ಉಪಯೋಗಕ್ಕೆ ಸಿಗದೇ ಅದು ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಅಂದರೆ ಆ ಗೋಡೆಗಳ ಕ್ರ್ಯಾಕ್ ಬಂದಿದ್ದಾವೆ, ಒಳಗಡೆ ಇರತಕ್ಕಂತಹ ಕಲ್ಲುಗಳು ಸಂಪೂರ್ಣವಾಗಿ ಒಡೆದು ಹೋಗಿವೆ, ಅಲ್ಲಿರ್ತಕ್ಕಂಥ ವಿದ್ಯುತ್ ಉಪಕರಣ ಕೂಡ ಸಂಪೂರ್ಣವಾಗಿ ಕಳ್ಳತನ ಆಗಿದ್ದಾವೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಆ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಅಂತೇಳಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಆವರಣದಲ್ಲಿರ್ತಕ್ಕಂತಹ ಸರಿಸುಮಾರು 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರತಕ್ಕಂತಹ ಹಾಸ್ಟೆಲ್ ಉದ್ಘಾಟನೆ ಆಗಿ 2 ವರ್ಷಗಳು ಕಳಿತು. 2 ವರ್ಷ ಕಳೆದರೂ ಕೂಡ ಈವರೆಗೂ ವಿದ್ಯಾರ್ಥಿಗಳ ಉಪಯೋಗಕ್ಕೆ ವಿವಿ ಆಡಳಿತ ಮಂಡಳಿ ಕೊಟ್ಟಿಲ್ಲ. ಹೀಗಾಗಿ ಇದಕ್ಕೆ ಸಂಪೂರ್ಣ ವಿವಿ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಕಾರಣ ಅಂತೇಳಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡ್ತಿದ್ದಾರೆ. ಸರಿಸುಮಾರು ಅಲ್ಲಿರ್ತಕ್ಕಂತಹ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ವಸತಿ ಮಾಡ್ಬೋದು. ಅಂದರೆ ಅಷ್ಟು ವಸತಿ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಬಹುದೊಡ್ಡದಾಗಿರ್ತಕ್ಕಂಥ ಹಾಸ್ಟೆಲ್ ಇದು. ಆ ಹಾಸ್ಟೆಲ್ ನಿರ್ಮಾಣ ಆಗಿದೆ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಾಯಿತು. ಆದರೆ ಈವರೆಗೂ ಕೂಡ 2 ವರ್ಷ ಆಯಿತು, ಈವರೆಗೂ ಕೂಡ ವಿದ್ಯಾರ್ಥಿಗಳ ಉಪಯೋಗಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಬಡ ವಿದ್ಯಾರ್ಥಿಗಳು PGಗಳಲ್ಲಿ, ಅಂದರೆ ಬಳ್ಳಾರಿ ನಗರದ PGಗಳಲ್ಲಿ, ಬೇರೆ ಬೇರೆ ಬಾಡಿಗೆ ರೂಮ್ಗಳಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಮೊದಲೇ ನಾವು ಶಿಕ್ಷಣವನ್ನು ಕಲಿಬೇಕಾದ್ರೆ ಬಡ ವಿದ್ಯಾರ್ಥಿಗಳು ಆ ಕಾಲೇಜಿನ ಫೀಸ್ ಕಟ್ಟೋದಕ್ಕಾಗಲ್ಲ. ಕಟ್ಟದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಂದಿರ್ತಾರೆ. ಇಂಥ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿರ್ತಕ್ಕಂಥ ವಿವಿ ಆಡಳಿತ ಮಂಡಳಿ ಈವರೆಗೂ ನಿರ್ಲಕ್ಷ್ಯ ಮಾಡ್ತಾ ಇದೆ. ಅಂದರೆ ಈಗಾಗಲೇ ಸರ್ಕಾರದ ಹಣದಲ್ಲಿ ಹಾಸ್ಟೆಲ್ ನಿರ್ಮಾಣ ಆಗಿದೆ, ಸುಸಜ್ಜಿತವಾಗಿದೆ. ಆದರೂ ಕೂಡ ವಿದ್ಯಾರ್ಥಿಗಳ ಉಪಯೋಗಕ್ಕೆ ಕೊಡ್ತಾ ಇಲ್ಲ. ಅಲ್ಲಿ ಪ್ರಮುಖ ಕಾರಣ ಏನಂತಂದರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಬೆಡ್ಶೀಟ್ ವ್ಯವಸ್ಥೆ ಇಲ್ಲ ಅನ್ನೋದು ಅಲ್ಲಿರ್ತಕ್ಕಂಥ ವಿವಿ ಆಡಳಿತ ಮಂಡಳಿ ನೀಡಿರ್ತಕ್ಕಂಥ ಸಬೂಬು. ಆದರೆ ಕೋಟ್ಯಾಂತರ ರೂಪಾಯಿ ಅನುದಾನ ಇದೆ, ಅಂದರೆ ವಿಶ್ವವಿದ್ಯಾಲಯದ ಕೋಟ್ಯಾಂತರ ರೂಪಾಯಿ ಅನುದಾನ ಇದ್ದರೂ ಕೂಡ ಯಾಕೆ ಬಳಕೆ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಹೀಗಾಗಿ ಈ ಮುಂಚೆ ಇರ್ತಕ್ಕಂಥ ಕುಲಪತಿಗಳು ಅದನ್ನು ಉದ್ಘಾಟನೆ ಮಾಡಿದರು. ಈ ಪ್ರೆಸೆಂಟ್ ಬಂದಿರತಕ್ಕಂಥ ಕುಲಪತಿಗಳು ಅದನ್ನು ವಿದ್ಯಾರ್ಥಿಗಳಿಗೆ ಬಳಕೆ ಕೊಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಆಕ್ರೋಶ ಆಗಿದೆ. ಯಾಕಂತಂದರೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಲೇ ಕಟ್ಟಿರ್ತಕ್ಕಂಥ ಹಾಸ್ಟೆಲ್ಗೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಬಳಕೆಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಕೂಡ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿರುವಂಥದ್ದು ಮತ್ತು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಕಳೆದ 2 ವರ್ಷಗಳ ಹಿಂದುಗಡೆ ಏನು ಉದ್ಘಾಟನೆ ಆಗಿರ್ತಕ್ಕಂಥ ಹಾಸ್ಟೆಲ್ನಲ್ಲಿ ಸರಿಸುಮಾರು 12 ಲಕ್ಷ ರೂಪಾಯಿ ವೆಚ್ಚದ ವಿದ್ಯುತ್ ಉಪಕರಣಗಳು ಈಗಾಗಲೇ ಕಳ್ಳತನ ಆಗಿದ್ದಾವೆ. ಅಂದರೆ ಸಂಪೂರ್ಣವಾಗಿ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ಅಷ್ಟೊಂದು ಸರಿಯಾಗಿಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂಥ ವಿದ್ಯುತ್ ಉಪಕರಣಗಳನ್ನು ಈಗಾಗಲೇ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಕಿಟಕಿ ಗ್ಲಾಸ್ಗಳನ್ನು ಹೊಡೆದಿದ್ದಾರೆ. ಅಲ್ಲಿರ್ತಕ್ಕಂಥ ಒಳಗೆ ಹಾಕಿರ್ತಕ್ಕಂಥ ಟೈಲ್ಸ್ ಕಲ್ಲುಗಳನ್ನು ಹೊಡೆದು ಹೋಗಿದ್ದಾರೆ. ಸಂಪೂರ್ಣವಾಗಿ ಒಂದು ಪಾಳು ಬಿದ್ದ ರೀತಿಯಾಗಿ ಹಾಸ್ಟೆಲ್ ಕಾಣ್ತಾ ಇದೆ. ವಿದ್ಯಾರ್ಥಿಗಳ ಉಪಯೋಗಕ್ಕೆ ಇದ್ದಿದ್ದರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇಲ್ಲ ಅನ್ನೋದು ಕೂಡ ವಿದ್ಯಾರ್ಥಿಗಳ ಆಕ್ರೋಶದ ನುಡಿಯಾಗಿರುವಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಇಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಇದೆ, ದುಡ್ಡಿದೆ, ಆದರೂ ಕೂಡ ಉದ್ಘಾಟನೆ ಕೂಡ ಆಗಿದೆ. ಉದ್ಘಾಟನೆ ಆದರೂ ಕೂಡ ಯಾಕೆ ವಿದ್ಯಾರ್ಥಿಗಳಿಗೆ ಅವ್ರು ಕೊಡ್ತಾ ಇಲ್ಲ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಮತ್ತು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಇದು ಸಂಪೂರ್ಣವಾಗಿ ವಿವಿಯ ನಿರ್ಲಕ್ಷ್ಯನೇ ಕಾರಣ ಅನ್ನೋದು ಕೂಡ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಪ್ರಮುಖವಾಗಿ ನಾವು ನೋಡ್ತಾ ಹೋದರೆ ಈಗ ನಗರದಿಂದ ಸರಿಸುಮಾರು 6 ರಿಂದ 7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹಾಸ್ಟೆಲ್ ನಿರ್ಮಾಣ ಆಗಿದೆ. ಅಲ್ಲಿಂದ ವಿದ್ಯಾರ್ಥಿಗಳು ನಗರಕ್ಕೆ ಬಂದು ನಗರದಲ್ಲಿರ್ತಕ್ಕಂಥ PGಗಳಲ್ಲಿ ವಾಸ ಮಾಡುವಂಥ ವ್ಯವಸ್ಥೆ ಇದೆ. ಹೀಗಾಗಿ ಇಲ್ಲಿ ವಾಸ ಮಾಡಿಕೊಂಡು ಇಲ್ಲಿಂದಲೇ ಬಸ್ಗಳ ಮೂಲಕವಾಗಿ ಮತ್ತು ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಅದನ್ನು ವಿದ್ಯಾರ್ಥಿಗಳಿಗೆ ಬಳಕೆಗೆ ಅವಕಾಶ ಕೊಡಬೇಕು. ಈಗಾಗಲೇ ಅದನ್ನು ಒಂದು ವೇಳೆ ಅದು ಬಳಕೆಗೆ ಈಗ ಸದ್ಯ ಮಟ್ಟಿಗೆ ಪ್ರಸ್ತುತವಾಗಿ ಕೊಡೋದಾದರೂ ಕೂಡ ಸರಿಸುಮಾರು 50 ರಿಂದ 60 ಲಕ್ಷ ರೂಪಾಯಿ ವೆಚ್ಚ ಆಗುತ್ತೆ. ಕಾರಣ ಅಂತಂದರೆ ಹಾಸ್ಟೆಲ್ ಸಂಪೂರ್ಣವಾಗಿ ಗೋಡೆಗಳು ಕ್ರ್ಯಾಕ್ ಬಂದಿದ್ದಾವೆ, ಅಲ್ಲಿರ್ತಕ್ಕಂತಹ ವಿದ್ಯುತ್ ಉಪಕರಣ ಕಳ್ಳತನ ಆಗಿದ್ದಾವೆ. ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಸರಿಪಡಿಸ್ಬೇಕಂತಂದರೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಬೇಕಂತಂದರೆ ಸರಿಸುಮಾರು 50 ರಿಂದ 60 ಲಕ್ಷ ರೂಪಾಯಿ ವೆಚ್ಚ ಆಗುತ್ತೆ. ಅಂದರೆ ಇದಕ್ಕೆಲ್ಲ ನೇರ ಹೊಣೆ ಯಾರು ಅನ್ನೋದು ಕೂಡ ಈಗ ವಿದ್ಯಾರ್ಥಿಗಳು ಮಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಉದ್ಘಾಟನೆ ಆದಾಗನೇ ಅದನ್ನು ಹಾಸ್ಟೆಲ್ ಉದ್ಘಾಟನೆ ಆದಾಗ ವಿದ್ಯಾರ್ಥಿಗಳ ಬಳಕೆಗೆ ಕೊಟ್ಟಿದ್ರೆ ಇದ್ಯಾವುದು ಕೂಡ ಎಕ್ಸ್ಟ್ರಾ ಖರ್ಚು, ಏನು 50 ಲಕ್ಷ ರೂಪಾಯಿ ಏನು ಖರ್ಚಾಗಬೇಕಾಗಿದೆ ಅದ್ಯಾವುದು ಕೂಡ ಖರ್ಚಾಗ್ತಿರಲಿಲ್ಲ. ಅಂದರೆ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡವನ್ನು ಆಗಲೇ ವಿದ್ಯಾರ್ಥಿಗಳ ಬಳಕೆ ಕೊಡಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಬಳಕೆ ಕೊಟ್ಟಿಲ್ಲ. ಯೂನಿವರ್ಸಿಟಿ ವಿವಿ ಆಡಳಿತ ಮಂಡಳಿಗಳನ್ನು ಕೇಳಿದರೆ ಆ ಹಾಸ್ಟೆಲ್ನಲ್ಲಿ ಅಡುಗೆ ಮಾಡುವಂಥ ಕೊಠಡಿ ಇಲ್ಲ ಅನ್ನೋದನ್ನು ಅವರು ಸಬೂಬು ಕೊಡ್ತಾ ಇದ್ದಾರೆ. ಆದರೆ ವಿದ್ಯಾರ್ಥಿಗಳು ಹೇಳೋದೇನೆಂತಂದರೆ ಸರಿಸುಮಾರು 250ಕ್ಕೂ ಹೆಚ್ಚು ಕೊಠಡಿಗಳಿಗಿರ್ತಕ್ಕಂತಹ ಅದು ಹಾಸ್ಟೆಲ್. ಅದರಲ್ಲಿ 2 ಕೊಠಡಿಗಳನ್ನು ಅಡುಗೆ ಮಾಡೋದಕ್ಕೆ ಬಳಕೆ ಮಾಡಿಕೊಂಡು ಉಳಿದ ಕೊಠಡಿಗಳನ್ನು ವಿದ್ಯಾರ್ಥಿಗಳು ಕೊಡ್ಬೋದಿತ್ತು. ಆದರೆ ಇಲ್ಲಿ ಕೇವಲ ಅಡುಗೆ ಕೋಣೆ ಇಲ್ಲ ಅನ್ನೋದನ್ನು ಸಬೂಬನ್ನು ಈಗ ವಿವಿ ಆಡಳಿತ ಮಂಡಳಿ ಕೊಡ್ತಾ ಇರುವಂಥದ್ದು. ಹೀಗಾಗಿ ಅದು ಕೊಟ್ಟಿರ್ತಕ್ಕಂಥ ಏನು ಸಬೂಬು ಅದು ನಿಜಕ್ಕೂ ಕೂಡ ಒಂದು ನಿರ್ಲಕ್ಷ್ಯದ ಉತ್ತರ ಆಗಿದೆ, ಉಡಾಪೆಯ ಉತ್ತರ ಆಗಿರುವಂಥದ್ದು. ಈಗ
ಕೇವಲ 2 ಕೊಠಡಿಗಳನ್ನು ಅಡುಗೆ ಕೋಣೆಗಳನ್ನು ನೋಡೋದಾದರೆ ಈಗ ಸರಿಸುಮಾರು 12 ಲಕ್ಷ ರೂಪಾಯಿ ವೆಚ್ಚದ ವಿದ್ಯುತ್ ಉಪಕರಣ ಕಳ್ಳತನ ಆಗಿದ್ದಾವೆ, ಗೋಡೆಗಳು ಕ್ರ್ಯಾಕ್ ಬಂದಿದ್ದಾವೆ. ಸಂಪೂರ್ಣವಾಗಿ ಇದರ ನಿರ್ಲಕ್ಷ್ಯದ ಹೊಣೆ ಯಾರು ಹೊತ್ಕೋಬೇಕು ಅನ್ನೋದು ಕೂಡ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಇನ್ನಾದರೂ ವಿವಿ ಆಡಳಿತ ಮಂಡಳಿಯಲ್ಲಿ ಎಚ್ಚೆತ್ತುಕೊಂಡು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಾಗಿರ್ತಕ್ಕಂತಹ ಸುಸಜ್ಜಿತವಾಗಿರ್ತಕ್ಕಂಥ ಹಾಸ್ಟೆಲನ್ನು ವಿದ್ಯಾರ್ಥಿಗಳಿಗೆ ಬಳಕೆ ಕೊಡುತ್ತಾ ಅಥವಾ ವಿದ್ಯಾರ್ಥಿಗಳು ಮತ್ತಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಕುಂತಾಗ ಎಚ್ಚೆತ್ತುಕೊಳ್ತಾ ಅನ್ನೋದು ಕೂಡ ನಾವೆಲ್ಲವೂ ಕಾದು ನೋಡಬೇಕಾಗುತ್ತೆ. ನಮಸ್ಕಾರ.